ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಸಿಮಿಟ್ರಿ ಲೆಸನ್ ಕ್ಲಾಸ್ 7 ಸಿಮಿಟ್ರಿ ಲೆಸನ್ನಿನ ಎಕ್ಸಸೈಸ್ 12.2ನ ಸಾಲ್ವ್ ಮಾಡ್ತಾ ಹೋಗೋಣ. ಮೂವ್ ಆನ್ ಟು ದ ಫಸ್ಟ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ಹ್ಯಾವ್ ಅ ರೊಟೇಷನಲ್ ಸಿಮಿಟ್ರಿ ಆಫ್ ದ ಆರ್ಡರ್ ಮೋರ್ ದೆನ್ ಒನ್? ಈ ಕೊಟ್ಟಿರೋಂಥ ಫಿಗರ್ಸಲ್ಲಿ ರೊಟೇಷನಲ್ ಸಿಮಿಟ್ರಿ ಮೋರ್ ದೆನ್ ಒನ್ ಇರೋವಂಥದ್ದು ಯಾವುದು ಅಂತಂದು ಹೇಳಿ ಕೇಳ್ತಿದ್ದಾರೆ. ನೋಡಿ, ಫಿಗರ್ ಎ ಸರ್ಕಲ್ಲು, ಟ್ರಯಾಂಗಲ್ಲು ಫಿಗರ್ಸನ್ನು ಕೊಟ್ಟಿದ್ದಾರೆ, ABCDEF. ಇದರಲ್ಲಿ ಯಾವುದು ರೊಟೇಷನಲ್ ಸಿಮಿಟ್ರಿ ಆಫ್ ದ ಆರ್ಡರ್ ಮೋರ್ ದೆನ್ ಒನ್ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಇದನ್ನು ನೀವು ಒಂದು ಕಂಪ್ಲೀಟ್ ರೊಟೇಷನ್ ಮಾಡಿದಾಗ ಏನಾಗುತ್ತೆ, ಇದು ಕೂಡ ನಿಮಗೆ ಸೇಮ್ ಆ್ಯಸ್ ಯೂಶ್ವಲ್ ಹೆಂಗಿದೆ ಹಂಗೆ ಬರುತ್ತೆ. ಸೊ ಟ್ರಯಾಂಗಲನ್ನು ನೀವು ಒಂದು ಕಂಪ್ಲೀಟ್ ರೊಟೇಷನ್ ಮಾಡಿದಾಗ ಸೇಮ್ ಟ್ರಯಾಂಗಲ್ಲೇ ಬರುತ್ತೆ. ಬಟ್ ಸಿನ ನೀವು ಕಂಪ್ಲೀಟ್ ಒಂದು ರೊಟೇಷನ್ ಮಾಡಿದಾಗ ಏನಾಗುತ್ತೆ, ಇದು ನಿಮಗೆ ಈ ಕಡೆ ಬಂದಿರೋದು ಕಂಪ್ಲೀಟ್ ರೊಟೇಷನ್ ಮಾಡಿದಾಗ ಇದು ಯಾವ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ಸೊ ಏನಾಗೋದಿಲ್ಲ ಅಂದರೆ ಫಿಗರ್ ಸಿ ನಿಮಗೆ ಕಂಪ್ಲೀಟ್ ರೊಟೇಷನ್ ಮಾಡಿದಾಗ ಸೇಮ್ ಯಾವ ಫಿಗರ್ ಇದೆ ಅದೇ ಥರ ಸಿಗೋದಿಲ್ಲ. ನೆಕ್ಸ್ಟ್ ಹೆಚ್ಚನ್ನು ನೀವು ಕಂಪ್ಲೀಟ್ ಒಂದು ರೊಟೇಷನ್ ಒಂದು ಟರ್ನ್ ಮಾಡಿದ್ರಿಂದ ಅಗೇನ್ ಹೆಚ್ಚೇ ಬರುತ್ತೆ. ಮತ್ತು ಸರ್ಕಲನ್ನು ಒಂದು ಕಂಪ್ಲೀಟ್ ಟರ್ನ್ ನೀವು ಮಾಡಿದ್ರಿಂದ ಅಗೇನ್ ಇದೇ ಥರನೇ ಬರುತ್ತೆ. ಈ ಫಿಗರನ್ನು ಟರ್ನ್ ಮಾಡಿದಾಗೂ ಕೂಡ ನಿಮಗೆ ಇದೇ ಸೇಮ್ ಫಿಗರೇ ಬರುತ್ತೆ. ಸೊ ಯಾವುದನ್ನು ಬಿಟ್ಟು ಇನ್ನು ಉಳಿದಿದ್ದೆಲ್ಲನೂ ರೊಟೇಷನಲ್ ಸಿಮಿಟ್ರಿ ಆಫ್ ದ ಆರ್ಡರ್ ಮೋರ್ ದೆನ್ ಒನ್ ಅಂತಂದರೆ ಎಕ್ಸೆಪ್ಟ್ ಸಿಯನ್ನು ಬಿಟ್ಟರೆ ನಿಮಗೆ ABDE&F ಆರ್ ದ ರೊಟೇಷನಲ್ ಸಿಮಿಟ್ರಿ ಆಫ್ ದ ಆರ್ಡರ್ ಮೋರ್ ದೆನ್ ಒನ್ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಕಂಪ್ಲೀಟ್ ಟರ್ನ್ ನೀವು ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಅಬ್ಜೆಕ್ಟ್ ಲುಕ್ಸ್ ಎಕ್ಸಾಕ್ಟ್ಲಿ ದ ಸೇಮ್. ಯಾವ್ದ್ಯಾವುದು ಅಂದರೆ ABDEF ಒಂದು ಕಂಪ್ಲೀಟ್ ಟರ್ನ್ ಮೋರ್ ದೆನ್ ಒನ್ ಕಂಪ್ಲೀಟ್ ಟರ್ನ್ ಮಾಡಿದಾಗ ಅಬ್ಜೆಕ್ಟ್ ಎಕ್ಸಾಕ್ಟ್ಲಿ ಲುಕ್ಸ್ ದ ಸೇಮ್, ಬಟ್ ಸಿ ಈಸ್ ನಾಟ್ ಲುಕಿಂಗ್ ದ ಸೇಮ್. ಅದಕ್ಕೋಸ್ಕರ ಏನಾಗಿರುತ್ತೆ ABDE&F ಅಂತ ಹೇಳಿ ಆನ್ಸರ್ ಹೇಳ್ತೀವಿ. ಮೂವ್ ಆನ್ ಟು ದ ಸೆಕೆಂಡ್ ಒನ್. ಗಿವ್ ದ ಆರ್ಡರ್ ಆಫ್ ರೊಟೇಷನಲ್ ಸಿಮಿಟ್ರಿ ಫಾರ್ ಈಚ್ ಫಿಗರ್. ಇಲ್ಲಿ ಕೊಟ್ಟಿರೋಂಥ ಫಿಗರ್ಸಿಗೆ ಆರ್ಡರ್ ಆಫ್ ಸಿಮಿಟ್ರಿನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಫಿಗರ್ ಏನ ನೀವು ಮಾಡಿದರೆ ಒಂದು ಟರ್ನನ್ನು ಮಾಡಿದ್ರಿ ಅಂದರೆ ನೋಡಿ, ಇಲ್ಲಿ ಟರ್ನ್ ಮಾಡಿದ್ರಿ ಅಂದರೆ ಒಂದು ಟರ್ನ್ ಮಾಡಿದಾಗ ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಹೋಗುತ್ತೆ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಕಂಪ್ಲೀಟ್ ಟರ್ನ್ ಮಾಡಿದ್ರಿ ಅಂತಂದರೆ ಸೊ ಎಕ್ಸಾಕ್ಟ್ಲಿ ಇದೆ ಇಲ್ಲೇ ಬರುತ್ತೆ ಆ್ಯಂಡ್ ಇದು ಏನಾಗುತ್ತೆ ಇಲ್ಲೇ ಬರುತ್ತೆ. ಸೊ ಇದು ಎಷ್ಟು ಟರ್ನ್ ಆಗುತ್ತೆ ಅಂತಂದರೆ ಎರಡು ರೊಟೇಷನಲ್ ಆರ್ಡರ್ ಎಷ್ಟಾಗಿರುತ್ತೆ, ಇದು 2 ಆಗಿರುತ್ತೆ. ಸೊ ಒಂದು ಟರ್ನ್ ಕಂಪ್ಲೀಟ್ ಒಂದು ಟರ್ನ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಂದರೆ 180 ಡಿಗ್ರಿ ಒಂದು ಸರಿ ರೊಟೇಟ್ ಆಗುತ್ತೆ. ಸೊ 360 ಡಿಗ್ರಿ ನೀವು ರೊಟೇಟ್ ಮಾಡಿದ್ರಿಂದ ಎಕ್ಸಾಕ್ಟ್ ನಿಮಗೆ ಸೇಮ್ ಬರುತ್ತೆ. ಸೊ ಎಷ್ಟು ನಂಬರ್ ಆಫ್ ಟರ್ನ್ಸ್ ಮಾಡ್ತೀರಾ ಅಂದರೆ 2 ಟೈಮ್ಸ್ ನೀವು ಇದನ್ನು ರೊಟೇಟ್ ಮಾಡ್ತೀರಾ. ಮೂವ್ ಆನ್ ಟು ದ ಸೆಕೆಂಡ್ ಒನ್. ನೋಡಿ, ಸೆಕೆಂಡ್ ಒನ್ ಫಿಗರ್ ಏನು ಕೊಟ್ಟಿದ್ದಾರೆ, 80 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮಗೆ ಎಷ್ಟು ಆರ್ಡರ್ ಆಫ್ ರೊಟೇಷನ್ ಬೇಕಿಲ್ಲ ಅಂತಂದರೆ ನೋಡಿ, ನೀವು ಒಂದು ಟರ್ನ್ ಮಾಡಿದ್ರಿಂದ ಇದು ಇಲ್ಲಿದ್ದು ಇಲ್ಲಿ ಬರುತ್ತೆ. ಸೊ ಒಂದು ಟರ್ನಿಗೆ ಇಲ್ಲಿದ್ದು ಏನಾಗಿರುತ್ತೆ ಇಲ್ಲಿ ಬರುತ್ತೆ. ಇನ್ನೊಂದು ಟರ್ನ್ ಮಾಡಿದ್ರಿಂದ ಎಗೇನ್ ಇದೇನಾಗುತ್ತೆ ಇಲ್ಲಿಗೆ. ನೋಡಿ, ಒಂದು ಟರ್ನ್ ನೀವು ಮಾಡಿದರೆ ಇಲ್ಲಿಂದ ಏನಾಗಿರುತ್ತೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ 80 ಡಿಗ್ರಿ ಆಗುತ್ತೆ. ನಿಮಗೆ ಅಗೇನ್ ಒರಿಜಿನಲ್ ಫಿಗರ್ ಬೇಕು ಅಂದರೆ ಇನ್ನೂ ಒಂದು ಟರ್ನ್ ಮಾಡಿದಾಗ ಸೊ ಅಗೇನ್ ಇದೆಲ್ಲಿ ಬರುತ್ತೆ, ಸೊ ಇಲ್ಲಿಗೆ ಬರುತ್ತೆ. ಸೊ ಎಷ್ಟು ಆರ್ಡರ್ ಆಫ್ ಸಿಮಿಟ್ರಿ ಇದೆ ಈ ಫಿಗರಿಗೆ ಅಂತಂದರೆ 2 ಆರ್ಡರ್ ಆಫ್ ಸಿಮಿಟ್ರಿ ಇದೆ ಅಂತಂದೇಳಿ ಹೇಳ್ಬೋದು. ಸೊ ಎಷ್ಟು ಡಿಗ್ರಿ ರೊಟೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ 180 ಡಿಗ್ರಿ ರೊಟೇಟ್ ಮಾಡಿದ್ದೀರಾ, ಇಲ್ಲಿ 180 ಡಿಗ್ರಿ. ಟೋಟಲ್ ಎಷ್ಟು ಟರ್ನ್ ಮಾಡಿದ್ದೀರಾ ಅಂದರೆ 360 ಡಿಗ್ರಿ ನೀವು ರೊಟೇಟ್ ಮಾಡಿದಾಗ ಅಗೇನ್ ಒರಿಜಿನಲ್ ಫಿಗರ್ ನಿಮಗೆ ಬರ್ತಾ ಇದೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ, ಇದು ಫಿಗರು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಟ್ರಯಾಂಗಲನ್ನು ನೀವು ಇಲ್ಲಿ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ. ಸೊ ಒಂದು ಸರಿ ನೀವು ರೊಟೇಟ್ ಮಾಡಿದ್ರಿ ಅಂತಂದರೆ ಇದೇನಾಗಿರುತ್ತೆ, ಇದು ಇಲ್ಲಿಗೆ ಬರುತ್ತೆ. ಈ ಪಾಯಿಂಟ್ ಒಂದು ಸರಿ ರೊಟೇಟ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಸರಿ ರೊಟೇಟ್ ಮಾಡಿದೆ ಅಂದರೆ ನೋಡಿ, ಒಂದು ರೊಟೇಷನ್ಗೆ ಎಲ್ಲಿ ಬಂತು, ಇಲ್ಲಿರೋ ಪಾಯಿಂಟು ಇಲ್ಲಿ ಬಂತು. ಇನ್ನೂ ಒಂದು ರೊಟೇಷನ್ ಮಾಡಿದ್ರಿ ಅಂತಂದರೆ ಏನಾಗುತ್ತೆ, ಇಲ್ಲಿರೋ ಪಾಯಿಂಟ್ ಏನಾಗಿರುತ್ತೆ ಇಲ್ಲಿಗೆ ಹೋಗಿರುತ್ತೆ. ಸೊ ಅಗೇನ್ ಇನ್ನೂ ಒಂದು ರೊಟೇಷನ್ ಮಾಡಿದ್ರಿ ಅಂದರೆ ಇಲ್ಲಿದ್ದು ಏನಾಗಿರುತ್ತೆ ಇಲ್ಲಿ ಬರುತ್ತೆ. ಸೊ ಎಷ್ಟು ಆರ್ಡರ್ ಆಫ್ ಸಿಮಿಟ್ರಿ ಇದೆ ಇದಕ್ಕೆ ಅಂತಂದರೆ 3 ಆರ್ಡರ್ ಆಫ್ ಸಿಮಿಟ್ರಿ. ಸೊ ಎಷ್ಟು ಸರಿ ಅಂದರೆ 60 ಡಿಗ್ರಿ ರೊಟೇಟ್ ಮಾಡಿದ್ದಾರೆ, ಇಲ್ಲಿಂದ ಇಲ್ಲಿಗೆ 60. ಸೊ 120 ಡಿಗ್ರಿ ರೊಟೇಷನ್ ಮಾಡಿದಾಗ ನೀವು ಏನಾಗಿರುತ್ತೆ ಇಲ್ಲಿ 120, ಇಲ್ಲಿಂದ ಇಲ್ಲಿಗೆ 120 ಡಿಗ್ರಿ ರೊಟೇಟ್ ಅಂದರೆ ಕಂಪ್ಲೀಟ್ ಒನ್ ಟರ್ನ್ ಅಂತಂದರೆ ಎಷ್ಟು 360ನ ನೀವು ಏನು ಮಾಡಬೇಕು, 3ಇಂದ ಎಷ್ಟು ಸರಿ ರೊಟೇಟ್ ಮಾಡಿದ್ದೀರಾ, 3 ಟೈಮ್ಸ್ ರೊಟೇಟ್ ಮಾಡಿದ್ದೀರಲ್ವಾ ಒರಿಜಿನಲ್ ಫಿಗರನ್ನು. ಸೊ 360ನ ನೀವು 3ಇಂದ ಡಿವೈಡ್ ಮಾಡಿದರೆ ನೋಡಿ, ಒಂದು ಟರ್ನ್ ಎಷ್ಟು ಅಂದರೆ 3 1s 3 1s 3 2s 3 0s. ಸೊ ಎಷ್ಟು ಡಿಗ್ರಿ ರೊಟೇಷನ್ ಆಗಿದೆ ಒನ್ ಟೈಮ್ ಅಂದರೆ 120 ಡಿಗ್ರಿ 120 ಡಿಗ್ರಿ ರೊಟೇಷನ್ ಅಂದರೆ 360 ಡಿಗ್ರಿ ರೊಟೇಟ್ ಆಗಿ ಕಂಪ್ಲೀಟ್ ನಿಮಗೆ ಒರಿಜಿನಲ್ ಫಿಗರ್ ಬಂದಿದೆ. ಸೊ ಎಷ್ಟು ಟೈಮ್ ಅಂತಂದರೆ ಇದು 3 ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಿದೆ, 3 ಇದೆ. ಅಗೇನ್ ಈ ಫಿಗರನ್ನು ನೋಡಿ, ಈ ಫಿಗರು ಯಾವ ಥರ ಇದೆ ಅಬ್ಸರ್ವ್ ಮಾಡಿ. ಸೊ ಈ ಥರ ಇದೆ ಫಿಗರು. ನೋಡಿ, ಇದನ್ನು ನೀವು ಎಷ್ಟು ರೊಟೇಷನ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ. ಸೊ ಇಲ್ಲಿಂದ ಒಂದು ಸರಿ ರೊಟೇಷನ್ ಮಾಡಿದಾಗ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಒಂದು ಸರಿ ರೊಟೇಷನ್ ಮಾಡಿದಾಗ ಇಲ್ಲಿ ಬಂದಿದೆ, ಇಲ್ಲಿಂದ ಇಲ್ಲಿ ಬಂದಿದೆ, ಇಲ್ಲಿಂದ ಇಲ್ಲಿ ಬಂದಿದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಆರ್ಡರ್ ಆಫ್ ಸಿಮಿಟ್ರಿ ಆಗಿರುತ್ತೆ ಇದಕ್ಕೆ ಅಂತಂದರೆ 4 ಆರ್ಡರ್ ಆಫ್ ಸಿಮಿಟ್ರಿ ಆಗುತ್ತೆ. ಎಷ್ಟು ಡಿಗ್ರಿ ರೊಟೇಟ್ ಮಾಡಿದರೆ ಈಚ್ ಟೈಮ್ ಅಂತಂದರೆ ಅಗೇನ್ 360 ಡಿವೈಡೆಡ್ ಬೈ 4 ಮಾಡಿದರೆ 4 1s ಅಗೇನ್
90 ಡಿಗ್ರಿ ರೊಟೇಷನ್ ಮಾಡಿದ್ದೀರಾ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸಾರಿ 90 ಡಿಗ್ರಿ, ಇಲ್ಲಿಗೆ 90 ಡಿಗ್ರಿ, ಇಲ್ಲಿಗೆ 90 ಡಿಗ್ರಿ, ಇಲ್ಲಿಗೆ 90 ಡಿಗ್ರಿ, ಟೋಟಲ್ 360 ಡಿಗ್ರಿ ರೊಟೇಟ್ ಮಾಡಿರ ಅಂದರೆ ಎಷ್ಟು ಟೈಮು ಆರ್ಡರ್ ಆಫ್ ಸಿಮಿಟ್ರಿ ಆಗಿರುತ್ತೆ? 4. ಆರ್ಡರ್ ಆಫ್ ಸಿಮಿಟ್ರಿ ಫಿಗರಿಗೆ ಏನಾಗಿರುತ್ತೆ? 4 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೇಮ್ ಇದು ಕೂಡ ನೋಡಿ ಕೊಟ್ಟಿದ್ದಾರೆ ನಿಮಗೆ. ನೆಕ್ಸ್ಟು ಫಿಗರ್ ಯಾವ ಥರ ಕೊಟ್ಟಿದ್ದಾರೆ? ಈ ಥರ ಕೊಟ್ಟಿದ್ದಾರೆ. ಸೊ ಈ ಫಿಗರಿಗೆ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಾಗಿರುತ್ತೆ ಅಂತಂದರೆ, ನೀವು ಅಗೇನ್ ಇದನ್ನು 4 ಟೈಮ್ಸ್ ನೋಡಿ. ಇಲ್ಲಿಗೆ ನೀವು ಒಂದು ಮಾರ್ಕ್ ಮಾಡಿದರೆ, ಏನೋ ಒಂದು ಸ್ಟಾರ್ ಏನೋ ಮಾಡಿದ್ರಿ ಅಂದರೆ, ಒಂದು ಟೈಮ್ ರೊಟೇಟ್ ಮಾಡಿದಾಗ ಇಲ್ಲಿ ಏನಾಗಿರುತ್ತೆ? ಈ ಸ್ಟಾರ್ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ರೊಟೇಷನ್ನಿಗೆ ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ರೊಟೇಷನ್ನಿಗೆ ಇಲ್ಲಿಗೆ ಬರುತ್ತೆ. ಅಗೇನ್ ಒನ್ ಮೋರ್ ರೊಟೇಷನ್ ಮಾಡಿದಾಗ ಇಲ್ಲಿಗೆ ಬರುತ್ತೆ. ಅಂದರೆ ಎಷ್ಟು ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಿರುತ್ತೆ ಇದಕ್ಕೆ? ಆರ್ಡರ್ ಆಫ್ ಸಿಮಿಟ್ರಿ 4 ಇರುತ್ತೆ. ಈಚ್ ಇಲ್ಲಿ ಎಷ್ಟು ರೊಟೇಷನ್ ಮಾಡ್ತಾ ಇದ್ದೀರಾ, ಎಷ್ಟು ಡಿಗ್ರಿ ರೊಟೇಟ್ ಮಾಡ್ತಿದ್ದೀರಾ ಅಂದರೆ 90 ಪ್ಲಸ್ 90 180 ಡಿಗ್ರಿ, ಪ್ಲಸ್ 90 270, ಪ್ಲಸ್ 90 360 ಡಿಗ್ರಿ. ಒಂದು ಕಂಪ್ಲೀಟ್ ರೊಟೇಷನ್ ಅಂತಂದರೆ ಎಷ್ಟು ಟೈಮ್ಸ್ ನಿಮಗೆ ಸೇಮ್ ಒರಿಜಿನಲ್ ಫಿಗರ್ ಬೇಕು ಅಂದರೆ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಾಗಿರುತ್ತೆ ಇದಕ್ಕೆ? 4 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಪೆಂಟಗಾನ್ ಕೊಟ್ಟಿದ್ದಾರೆ. ಸೊ ಪೆಂಟಗಾನಲ್ಲಿ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಿದೆ ಅಂತಂತೇಳಿ ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟ್ ಪಿ ಅಂತ ಹೇಳಿ ನೀವು ತಗೊಂಡ್ರಿ ಅಂದರೆ, ಒಂದು ರೊಟೇಷನ್ ಒಂದು ಟರ್ನ್ ಮಾಡಿದ್ರಿ ಅಂದರೆ ಈ ಪಿ ಏನಾಗಿರುತ್ತೆ? ಇಲ್ಲಿಗೆ ಬರುತ್ತೆ. ಅಗೇನ್ ಒನ್ ಮೋರ್ ರೊಟೇಷನ್ ಮಾಡಿದ್ರಿ ಅಂದರೆ ಇಲ್ಲಿಗೆ ಬರುತ್ತೆ. ಮತ್ತೊಂದು ಸರಿ ತಿರುಗಿಸಿದ್ರಿ ಅಂದರೆ ಇಲ್ಲಿಗೆ ಬರುತ್ತೆ. ಮತ್ತೊಂದು ಸರಿ ತಿರುಗಿಸಿದ್ರೆ ಇಲ್ಲಿಗೆ ಬರುತ್ತೆ. ಸೊ ಎಷ್ಟು ಟೈಮ್ ರೊಟೇಷನ್ ಮಾಡ್ತಾ ಇದ್ದೀರಾ? 5 ಟೈಮ್ಸ್ ರೊಟೇಷನ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಾಗಿರುತ್ತೆ? 5 ಆಗಿರುತ್ತೆ. ಈ ಫಿಗರಿಗೆ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಾಗಿರುತ್ತೆ? 5 ಆಗಿರುತ್ತೆ. ಅಗೇನ್ ನೀವು 360 ಡಿವೈಡೆಡ್ ಬೈ 5 ಮಾಡಿದರೆ ಎಷ್ಟು ಡಿಗ್ರಿ ಆಫ್ ರೊಟೇಷನ್ ಮಾಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಫಿಗರ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಫಿಗರು ಸ್ಟಾರ್ ಥರ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ಫಿಗರು. ಸೊ ನೋಡಿ 1 2 3 4 5 6. ಸೊ ಇಲ್ಲಿಗೆ ನೀವು ಒಂದು ಪಾಯಿಂಟನ್ನು ಎಕ್ಸ್ ಏನು ಅಂತ ಹೇಳಿ ಪಾಯಿಂಟ್ ಮಾಡಿದ್ರಿ ಅಂದರೆ, ಫಸ್ಟ್ ಒಂದು ರೊಟೇಷನ್ ಮಾಡಿದಾಗ ಸೊ ಏನಾಗಿರುತ್ತೆ? ಇದು ಇಲ್ಲಿಗೆ ಬಂದಿರುತ್ತೆ. ಸೊ ನೆಕ್ಸ್ಟ್ ರೊಟೇಷನ್ ಮಾಡಿದಾಗ ಈ ಎಕ್ಸ್ ಏನಾಗಿರುತ್ತೆ? ಇಲ್ಲಿ ಬರುತ್ತೆ. ನೆಕ್ಸ್ಟ್ ರೊಟೇಷನ್ ಮಾಡಿದಾಗ ಈ ಪಾಯಿಂಟಿಗೆ ಬರುತ್ತೆ. ನೆಕ್ಸ್ಟ್ ರೊಟೇಟ್ ಆದಾಗ ಈ ಪಾಯಿಂಟಿಗೆ, ಅಗೇನ್ ರೊಟೇಷನ್ ಮಾಡಿದಾಗ ಈ ಪಾಯಿಂಟಿಗೆ, ನೆಕ್ಸ್ಟ್ ರೊಟೇಷನ್ ಮಾಡಿದಾಗ ಈ ಥರ. ಸೊ ಎಷ್ಟು ಸರಿ ನೀವು ರೊಟೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆರ್ಡರ್ ಆಫ್ ಸಿಮಿಟ್ರಿ ಇದಕ್ಕೆ ಎಷ್ಟಾಗಿರುತ್ತೆ? 6 ಆಗಿರುತ್ತೆ. ಅಗೇನ್ ನೀವು 360 ಅಂದರೆ ಒರಿಜಿನಲ್ ಅಂದರೆ 360, ಒಂದು ಕಂಪ್ಲೀಟ್ ರೌಂಡ್ ಅಂದರೆ ಎಷ್ಟು ಡಿಗ್ರಿ? 360 ಡಿಗ್ರಿ. ಬಟ್ ಎಷ್ಟು ಟರ್ನ್ ಮಾಡಿದ್ದೀರಾ? 6 ಟರ್ನ್ ಮಾಡಿದ್ದೀರಾ ಅಂದರೆ 6 1 6 6. ಸೊ ಎಷ್ಟು ಡಿಗ್ರಿ ಆಫ್ ರೊಟೇಷನ್ ಒಂದು ಸರಿ ರೊಟೇಟ್ ಮಾಡಿದಾಗ ಎಷ್ಟು ಡಿಗ್ರಿ ಮೂವ್ ಆಗಿದೆ ಅಂದರೆ 60 ಡಿಗ್ರಿ ಅಂತ ಹೇಳ್ಬೋದು. ಇದಕ್ಕೆ ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಾಗಿರುತ್ತೆ? 6 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಫಿಗರ್. ನೋಡಿ ಈ ಫಿಗರನ್ನು ಇಲ್ಲೇ ತೋರಿಸ್ತಾ ಇದ್ದೀನಿ. ಸೊ ನೀವು ಒಂದು ಸರಿ ರೊಟೇಷನ್ ಮಾಡಿದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀರಾ ಅಂದರೆ, ಒಂದು ಸರಿ ನೀವು ರೊಟೇಟ್ ಮಾಡಿದಾಗ ಏನಾಗಿರುತ್ತೆ? ಈ ಪಾಯಿಂಟ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಅದನ್ನೇ ನೀವು ಇನ್ನೊಂದು ಸರಿ ರೊಟೇಟ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ರೊಟೇಷನ್ ಮಾಡಿದ್ರಿ ಅಂದರೆ ಅಗೇನ್ ಇಲ್ಲಿಗೆ ಬರುತ್ತೆ. ಸೊ ಎಷ್ಟು ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಿದೆ ಇದಕ್ಕೆ ಅಂದರೆ, ಆರ್ಡರ್ ಆಫ್ ಸಿಮಿಟ್ರಿ ಎಷ್ಟಾಗಿರುತ್ತೆ? 3 ಆಗಿರುತ್ತೆ. ಸೊ ಒಂದು ಕಂಪ್ಲೀಟ್ ಟರ್ನ್ ಅಂದರೆ 360 ಡಿಗ್ರಿ ಅಲ್ವಾ? ಸೊ 360ನ ಎಷ್ಟು ಟರ್ನ್ಸ್ ರೊಟೇಟ್ ಮಾಡಿದ್ದೀರಾ ಅಂದರೆ 3 ಟೈಮ್ಸ್ ಮಾಡಿದ್ದೀರಲ್ವಾ? ಸೊ 360 ಡಿವೈಡೆಡ್ ಬೈ 3 ಮಾಡಿದಾಗ ನಿಮಗೆ ಎಷ್ಟು ಆರ್ಡರ್ ಆಫ್ ಸಿಮಿಟ್ರಿ ಅಂತ ಹೇಳಿ ಗೊತ್ತಾಗುತ್ತೆ. ಅದು 120 ಡಿಗ್ರಿ ಆಗುತ್ತೆ. ಸೊ ಫಸ್ಟ್ ಇಲ್ಲಿದೆ ಪಾಯಿಂಟು, ಇಲ್ಲಿಂದ ಇಲ್ಲಿ ಬಂದಿದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅಂದರೆ ಎಷ್ಟು ಆರ್ಡರ್ ಆಫ್ ಸಿಮಿಟ್ರಿ ಆಗಿರುತ್ತೆ ಈ ಫಿಗರ್ಗೆ? ಆರ್ಡರ್ ಆಫ್ ಸಿಮಿಟ್ರಿ ಈಸ್ ಈಕ್ವಲ್ಸ್ ಟು 3 ಅಂತ ಹೇಳ್ಬೋದು.